ಯಾವ ಯಾವ ಯೋಚನೆಗಳು ಸರ್ಕಾರಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಮನುಷ್ಯರು ತಾನು ಬದುಕೋದಷ್ಟೇ ಸಾಕು ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಪ್ರಾಣಿಗಳು ವಾಸ ಮಾಡೋದೇ ಬೇಕಾಗಿಲ್ವೇನೋ. ಯಾಕೆ ಅಂತಂದ್ರೆ ಬಂಡೀಪುರ ಅರಣ್ಯದಲ್ಲಿ ರಾತ್ರಿ ಸಂಚಾರ ನಿಷೇಧವನ್ನು ವಾಪಸ್ ಆಗುತ್ತಾ? ಕೇರಳ ಸರ್ಕಾರ ಮತ್ತೆ ಗಾಂಧಿ ಕುಟುಂಬದ ಲಾಬಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊಣದ್ರ. ಬಂಡೀಪುರ ರಾತ್ರಿ ಸಂಚಾರ ನಿರ್ಬಂಧ ತೆರವಿಗೆ ಬೇಡಿಕೆಯನ್ನ ಇಟ್ಟಿದ್ರು ಮೊನ್ನೆ. ಈ ಬಗ್ಗೆ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ವಯನಾಡಿನಲ್ಲಿ ಬಂಡೀಪುರ ಪ್ರಸ್ತಾಪಿಸಿ ಮತಬೇಟೆಗೆ ಇಳಿದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಕಾಂಗ್ರೆಸ್ ನಡೆಗೆ ಪರಿಸರವಾದಿಗಳು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳ್ತಾ ಇದ್ದಾರೆ. ಕೊಡಕೂಡದು ಅಲ್ಲಿ ಆಕ್ಚುಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪರಿಸರವಾದಿಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ನಾವು ಬದುಕಬೇಕು, ಅವುಗಳಿಗೂ ಬದುಕಕ್ಕೆ ಬಿಡಬೇಕು. ಈಗಲೇ ಹಲವು ಕಡೆಗಳಲ್ಲಿ ದಾಳಿಯನ್ನ ಇಟ್ಟು ಹಲವು ಗ್ರಾಮಗಳಿಗೆ ಲಗ್ಗೆಯನ್ನ ಇಟ್ಟು ಜನ ಅನುಭವಿಸ್ತಾ ಇರುವಂಥದ್ದು ತುಂಬಾ ಇದೆ. ಇನ್ನು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಬಿಟ್ರೆ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗುತ್ತೆ. ಅವುಗಳಿಗೆ ಬದುಕಕ್ಕೆ ಬಿಡ್ರಿ. ಏನು ಕಳ್ಕೊಳ್ಳೋದು ದಿನದೇ ಸಂಜೆ 6 ಗಂಟೆಯಿಂದ ರಾತ್ರಿ ಬೆಳಗಿನ 6 ಗಂಟೆವರೆಗೂ ಕೂಡ ಬಂದ್ ಮಾಡಿಡೋಕ್ಕೆ ಏನು ಕಳ್ಕೊಳ್ಳೋದೇನಿದೆ ಅಲ್ಲಿ? ಯಾಕೆ ಅದನ್ನು ಓಪನ್ ಮಾಡಬೇಕೀಗ? ಅದನ್ನು ಅಂಥದ್ದು ಏನು ಅವಶ್ಯಕತೆ ಇದೆ ಅಲ್ಲಿ? ಏನು ಸಾಗಿಸ್ಬೇಕಾಗಿದೆ ರಾತ್ರಿ ಎಲ್ಲ? ಏನು ಬಿದ್ದೋಗ್ಬಿಡುತ್ತೆ ಈಗ ಅದನ್ನು? ಯಾಕೆ ಇವೆಲ್ಲ ಯೋಚನೆಗಳನ್ನು ಮಾಡ್ತಾರೆ ಅಂತೇಳಿ. ಮಾಡೋಕ್ಕೆ ಕೆಲಸ ತುಂಬ ಇದ್ದಾವೆ ರಾಜ್ಯದಲ್ಲಿ. ಅವುಗಳನ್ನು ಮಾಡಿ ಮೈ ಮೇಲೆ ಎಳ್ಕೊಳ್ಳೋಕ್ಕಂತ ಎಲ್ಲ ರೆಡಿ ಇರ್ತಾರೆ, ಅಥವಾ ಸಬ್ಜೆಕ್ಟ್ ಡೈವರ್ಟ್ ಮಾಡೋಕ್ಕೆ. ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿರೋದು ತುಂಬ ಇದೆ. ಅವುಗಳ ಬಗ್ಗೆ ಗಮನ ಕೊಡಿ. ಏನಿಲ್ಲಿ ತೆರವು ಮಾಡ್ಕೊಂಡು ಏನು ಮಾಡ್ತೀರಾ ಈಗ? ನೀವು ಬದುಕ್ತೀರಾ, ಅವುಗಳಿಗೂ ಬದುಕಕ್ಕೆ ಬಿಡಿ. ರಾತ್ರಿ ಸಂಚಾರ ಮಾಡೋಕ್ಕೆ ಅವಕಾಶ ಕೊಡ್ತಾರಂತೆ. ಡೇ ಟೈಮಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆಗಳು, ಅದರಲ್ಲಿ ರಾತ್ರಿ ಬೇರೆ ಅಂತೆ. ಅಲ್ಲಿ ಯಾರು ಏನಾಗುತ್ತೋ, ಯಾರು ಏನು ಮಾಡಬೇಕೋ ದೊಡ್ಡ ತಲೆನೋವು ಅದು ಆ್ಯಕ್ಚುಲಿ. ಅವುಗಳಿಗೆ ಬಿಡಿ, ಅವು ಪಾಡಿಗೆ ಸ್ವತಂತ್ರವಾಗಿರೋಕ್ಕೆ ಅಟ್ಲೀಸ್ಟ್ ರಾತ್ರಿ ಆದ್ರೂ. ಅವಾಗಲೂ ನಿರ್ಬಂಧ ಹಾಕಿಟ್ಟು ಎಂಥ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಂದರೆ ಪರಿಸರಕ್ಕೆ. ಈಗ ಆಗ್ತಾ ಇರುವಂಥ ಅನಾಹುತಗಳು ಸಾಕಾಗ್ತಿಲ್ಲ ಅನಿಸುತ್ತೆ. ಏನು ಮಾಡೋರು ಇದ್ದೀರಾ ನೀವು? ಏನು ಬೇಕಾಗಿದೆ ನಿಮ್ಗೆ ಅದನ್ನು ಹೇಳಿ. ಅಲ್ಲಿ ಬೇಕಾಗಿರೋದಾದರೂ ಏನಿವಾಗ? ಲಾರಿಗಳನ್ನು ದಾಟ್ಸೋಕ್ಕೆ, ಹೌದು ತಾನೇ? ಲಾರಿಗಳ ಸಾಗೋಕ್ಕೆ ಬೆಳಗ್ಗೆ ಸಾಗಿಸ್ಕೊಳ್ಳಿ, ಹಗಲಿನಲ್ಲೆಲ್ಲ ಟೈಮ್ ಇರುತ್ತೆ ಅಲ್ವಾ? ಏನು ರಾತ್ರಿನೇ ಸಾಗಿಸ್ಬೇಕು ಅಂತೇನಾದರೂ ಇದೆಯಾ? ಬಿಡಿ, ಪ್ರಾಣಿಗಳು ಬದುಕಲಿ. ಅವುಗಳನ್ನು ಬಿಟ್ಟು ಅವು ಒದ್ದಾಡಿಕೊಂಡು ಅವಾಗಲೂ ಓಡಾಡಬೇಕಂತೆ. ಕೇರಳದವ್ರು ಬೇಡಿಕೆ ಇಟ್ಟರಂತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರಂತೆ ಅವರು. 3 days back, Priyanka Gandhi called me and Siddaramaiah. You all have requested about the night transportation between Kerala and Karnataka. Between the night to morning, what problem you are facing? She discussed with us. We have assured her, after the election, we will meet with your officials and with madam, and we will see that the problem will be sorted out in whatever best we can. That is the commitment I would like to give to you. 3 days back, Priyanka Gandhi called me and Siddaramaiah. You all have requested about the night transportation between Kerala and Karnataka. Between the night to morning, what problem you are facing? She discussed with us. We have assured her, after the election, we will meet with your officials and with madam, and we will see that the problem will be sorted out in whatever best we can. That is the commitment I would like to give to you. ಯಾರನ್ನು ಕೇಳಿ ನೀವು ಕಮಿಟ್ ಮಾಡಿ ಬರ್ತೀರಾ ಅಲ್ಲಿ? ಇಷ್ಟ ಅವ್ರು ಕೇಳಿದ್ರು ಅಂದ ತಕ್ಷಣ ನೀವು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಕಮಿಟ್ ಆಗಿ ಬರುವಂಥದ್ದು ಎಷ್ಟು ಶೋಭೆ ತರುತ್ತೆ? ಇಸ್ ಇಟ್ ಫೇರ್? ಉಳಿದಿದೆಲ್ಲ ಮಾಡ್ಕೊಳ್ಳಿ ನೀವು. ಅವ್ರು ಹೇಳ್ದಂಗೆ ನಿಮ್ಗೆ ಬೇಕಾಗಿರುವಂಥದ್ದು BJP ಅವ್ರ ಹೈಕಮಾಂಡ್ ಹೇಳ್ದಂಗೆ ಕುಣಿತಾರೆ, ನಿಮ್ಮ ಹೈಕಮಾಂಡ್ ಹೇಳ್ದಂಗೆ ನೀವು ಕುಣಿರಿ. ಬಟ್ ಆ ಪ್ರಾಣಿಗಳನ್ನು ಬಿಡ್ರಿ. ಹುಲಿ ಸಂರಕ್ಷಿತ ಪ್ರದೇಶ ಅದು. 2009ರಿಂದನೂ ಅದಕ್ಕೆ ನಿರ್ಬಂಧ ಇದೆ. ಏನಾಗಿದೆ? ಕೇರಳ ಚೆನ್ನಾಗಿದೆ, ನಮ್ಗೆ ಏನು ಬೇಕೋ ಟ್ರಾನ್ಸ್ಪೋರ್ಟ್ ಆಗ್ತಾನೆ ಇದೆ. ಏನು ಕಳ್ಕೊಳ್ಳೋದೇನಿದೆ ಅದರಲ್ಲಿ? ಇದು ಅವೈಜ್ಞಾನಿಕವಾಗಿ ಅವರು ಹೇಳಿರ್ತಕ್ಕಂಥದ್ದು. ಇದು 2008-9ರಲ್ಲಿ ಅಂದಿನ DFO ಅಲ್ಲಿ ಪ್ರಾಣಿಗಳು, ವನ್ಯಜೀವಿಗಳು ಹತ್ಯೆ ಆಯ್ತದೆ ಅಂತೇಳಿ ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶವಾಗಿರೋದ್ರಿಂದ ಅದನ್ನು ರಾತ್ರಿ 9 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ಭಾರಿ ವಾಹನಗಳು ಅಲ್ಲಿ ಸಂಚಾರ ನಿಷೇಧ ಮಾಡಬಾರ್ದು. ಈ ಸಂಚಾರ ನಿಷೇಧ ಮಾಡಬಾರ್ದು ಮತ್ತು ಇದು ಅಲ್ಲಿ ಅವಕಾಶ ಮಾಡಿರೋದ್ರಿಂದ ಅಲ್ಲಿ ಅನೇಕ ವನ್ಯಪ್ರಾಣಿಗಳು ಸಾವನ್ನಪ್ಪಿದ್ದು.
ಇದು ಸರ್ಕಾರಕ್ಕೆ ಗೊತ್ತಾಗಿ ಅಲ್ಲಿ ಪರಿಸರವಾದಿಗಳೆಲ್ಲ ಕೋರ್ಟಲ್ಲಿ ಅದೊಂದು ಕೇಸ್ ಹಾಕಿ ಅದನ್ನು ನಿಷೇಧ ಮಾಡಬೇಕು, ಇಲ್ಲಾಂದರೆ ಪ್ರಾಣಿಗಳಲ್ಲಿ ಉಳಿಗಾಲವಿಲ್ಲ ಅಂತೇಳಿ ಅವರು ಎಲ್ಲ ಹೋರಾಟಗಳನ್ನ ಮಾಡಿದರು. ಅದರಂತೆ ಜಿಲ್ಲಾಧಿಕಾರಿ, ನಮ್ಮ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಹೊರಿಸಿ ಯಾವುದೇ ಕಾರಣಕ್ಕೂ ಅಲ್ಲಿ ಭಾರಿ ವಾಹನಗಳು 9 ಗಂಟೆ ಮೇಲೆ 6 ಗಂಟೆವರೆಗೂ ಹೋಗಬಾರ್ದು ಅಂತ ನಿಷೇಧ ಮಾಡಿದರು. ಆವತ್ತಿನಿಂದ ಇವತ್ತಿನವರೆಗೂ ಕೇರಳ ಸರ್ಕಾರದವರು ಬಂದು ನಮ್ಮ ಕರ್ನಾಟಕ ಸರ್ಕಾರ ಯಾವ್ದು ಬರ್ತದೆ ಅದಕ್ಕೆಲ್ಲರಿಗೂ ಲಾಬಿ ಮಾಡ್ತಾವ್ರೆ. ಅಲ್ಲಿ ಟಿಂಬರ್ ಲಾಬಿ, ಬ್ಲ್ಯಾಕ್ ನೋಟ್ ಲಾಬಿ, ಗೋಲ್ಡನ್ ಲಾಬಿ, ಮತ್ತು ಅಲ್ಲಿ ಭೂ ಕಬಳಿಕೆ, ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಪೂರ್ತಿ ಅಕ್ರಮ ಗಣಿಗಾರಿಕೆ, ಭೂ ಕಬಳಿಕೆ ಎಲ್ಲ ನಡೀತದಲ್ಲ, ಅದರಿಂದ ಅವರೆಲ್ಲರೂ ಕೂಡ ಸೇರಿ ಯಾಗಾದರೂ ಮಾಡಿ ಅಲ್ಲಿ ರಸ್ತೆನ ತಿರುವುಗೊಳಿಸ್ಬೇಕು ಅಂತ ಭಾರಿ ಪ್ರಯತ್ನ ಮಾಡ್ತಾರೆ. ಈಗ ಹೋದ್ಸತಿ ರಾಹುಲ್ ಗಾಂಧಿಯವರು ವಯನಾಡಿಗೆ ಬಂದಿದ್ದಾಗಲೂ ಕೂಡ ಇದೇ ಪ್ರಸ್ತಾಪ ಬಂತು. ಆವಾಗ ಇಲ್ಲಿ BJP ಗೌರ್ಮೆಂಟ್ ಇದರಿಂದ ಅದನ್ನು ವಜಾ ಮಾಡಿದ್ರು, ಅವ್ರು ಯಾವುದೇ ಇದನ್ನು ಮಾಡಲಿಲ್ಲ. ಈಗ ಇವರದೇ ಗೌರ್ಮೆಂಟ್ ಇರೋದ್ರಿಂದ, ಕೇರಳದವರು ಇವರೆಲ್ಲ ಚೆನ್ನಾಗಿರೋದ್ರಿಂದ ಅಂತರಂಗವಾಗಿ ಏನಾದರೂ ಅಮೆಂಡ್ಮೆಂಟ್ ಮಾಡಿಬಿಡ್ತಾರ ಅಂತ ಒಂದು ಭಯ ಕಾಡ್ತದೆ ಎಲ್ಲರಿಗೂ ಕೂಡ. ಅಲ್ಲಿ 2009ರಿಂದಲೂ ಕೂಡ ರಾತ್ರಿ ಸಂಚಾರ ನಿರ್ಬಂಧ ಇದೆ. ಯಾಕೆ ನಿರ್ಬಂಧ ಆಯ್ತು? ಅಲ್ಲಿ ರಾತ್ರಿ ಓಡಾಡುವಂಥ ವಾಹನಗಳಿಂದಾಗಿ ಅಲ್ಲಿ ಪ್ರಾಣಿಗಳು ತುಂಬ ಸಾವನ್ನಪ್ಪುವಂಥ ಪರಿಸ್ಥಿತಿಗೆ ಬಂತು. ಜಿಂಕೆಗಳೆಲ್ಲ ಗೊತ್ತಾಗಲ್ಲ ರಾತ್ರಿ ಸಂದರ್ಭದಲ್ಲಿ, ಹೆವಿ ಮೂಮೆಂಟ್ಸ್ಗಳಿರುತ್ತೆ. ನನ್ನ ಸಹೋದ್ಯೋಗಿ ರೋಹಿತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಯಾಕೆ ಈ ಲೆವೆಲಿಗೆ ಹೋಗ್ತಾ ಇದೆ ರೋಹಿತ್ ಈ ವಿಚಾರದಲ್ಲಿ? ಯಾಕೆ ಅಷ್ಟೊಂದು ಕೇರಳದ ಈ ಒತ್ತಾಯಕ್ಕೆ ನಾವು ಮಣಿಬೇಕಾಗಿದೆ? ನಮಗೇನಂತ ದೊಡ್ಡ ಅನಿವಾರ್ಯತೆ ಇದೆ? ಅವ್ರಿಗೆ ಬೇಕಾಗಿರುವಂಥದ್ದು ಟಿಂಬರ್ ಕಳಿಸ್ಕೊಡೋಕ್ಕೆ. ಅಲ್ಲಿಂದ ಮೂವ್ಮೆಂಟ್ಸ್ಗಳಾಗೋದೇ ಹೆಚ್ಚಿನ ರೀತಿಯಾಗಿ ಹುಣಸೂರು ಕಡೆಗೆ ಬರ್ತಾವೆ, ಹುಣಸೂರಲ್ಲಿ ಸೇಲ್ ಮಾಡ್ತಾರೆ. ಇದು ಹೆವಿ ಇರುವಂಥದ್ದು ಅದೊಂದೇ. ಏನು ರಾತ್ರಿ ಟ್ರಾನ್ಸ್ಪೋರ್ಟ್ ಮಾಡದಿದ್ರೆ ಏನು ಕಳ್ಕೊಳ್ಳುವಂಥದ್ದಿದೆ? ಖಂಡಿತ 2009ನಲ್ಲಿ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ರಾತ್ರಿ ಸಂಚಾರವನ್ನ ನಿಷೇಧ ಮಾಡಲಾಯಿತು. ಅದಾದ ಬಳಿಕವಾಗಿ ಪ್ರತಿ ಬಾರಿಯೂ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಂದ್ರೆ ರಾತ್ರಿ ಸಂಚಾರವನ್ನ ತೆಗೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ಹಿಂದೆ ಯಾವುದೇ ಸರ್ಕಾರಗಳು ಒಪ್ಪಿರಲಿಲ್ಲ. ಆದ್ರೆ 2017ರಿಂದಲೂ ಕೂಡ ಸ್ಪಷ್ಟವಾಗಿ ಕಾಂಗ್ರೆಸ್ ಸರ್ಕಾರ ರಾತ್ರಿ ಸಂಚಾರವನ್ನು ತೆಗಿಬೇಕು ಅಂತೇಳಿ ಕೂಡ ಹೇಳ್ಕೊಂಡ್ ಬರ್ತಾ ಇದೆ. 2017ರಲ್ಲಿ ಈ ಒಂದು ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಏನಿದೆ ಅಲ್ಲಿ ಫ್ಲೈಓವರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಚಿಂತನೆ ನಡೆದಿತ್ತು. ಆಗ ವನ್ಯಜೀವಿ ಪ್ರೇಮಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಅದನ್ನ ಸ್ಟಾಪ್ ಮಾಡ್ತು. ಇದೀಗ ವಯನಾಡು ಚುನಾವಣೆಯಲ್ಲಿ ಈ ರೀತಿಯಾದಂತ ಮಾತನ್ನ ಆಶ್ವಾಸನೆಯನ್ನು ಕೊಟ್ಟಿರುವಂತದ್ದು ಯಾಕೆ ಅನ್ನೋದ್ರಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ. ವನ್ಯಜೀವಿ ಕಾಯ್ದೆ ಅಡಿ ಈ ಒಂದು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ಹಲವು ಪ್ರಾಣಿಗಳಿಗೆ ಅಪಾಯ ಆಗುತ್ತೆ. ಯಾಕಂತಂದ್ರೆ ರಾತ್ರಿ ಸಂಚಾರದ ವೇಳೆಯಲ್ಲಿ ರಸ್ತೆಯಲ್ಲಿ ಯಾವುದೇ ಪ್ರಾಣಿ ನಿಂತಿದ್ರು ಕೂಡ ಗೊತ್ತಾಗಲ್ಲ, ಅವಕ್ಕೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆಯನ್ನ ತಂದಿರುವಂತದ್ದು. ಜೊತೆಗೆ ಏನಂತಂದ್ರೆ ಕೇವಲ ಪ್ರಾಣಿಗಳಿಗೆ ಮಾತ್ರ ಅಲ್ಲ, ವಾಹನಗಳು ಕೂಡ ಭಾರಿ ಒಂದು ರೀತಿಯಾಗಿ ಸಮಸ್ಯೆಗಳು ಎದುರಾಗುತ್ತೆ. ಯಾಕಂತಂದ್ರೆ ಆನೆಯಂತಹ ಬೃಹತ್ ಪ್ರಾಣಿಗಳು ರಸ್ತೆಯಲ್ಲಿ ನಿಂತಹ ಸಂದರ್ಭದಲ್ಲಿ ಅವಕ್ಕೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಪ್ರಾಣಿಗಳಿಗೂ ಸಹ ತೊಂದರೆ ಆಗುತ್ತೆ, ಅದೇ ರೀತಿಯಾಗಿ ಮನುಷ್ಯರಿಗೂ ಕೂಡ ತೊಂದರೆ ಆಗುವಂಥದ್ದು. ಇನ್ನೊಂದು ನಿಟ್ಟಿನಲ್ಲಿ ಒಂದ್ ಕಡೆ ಕಳ್ಳ ಸಾಗಾಣಿಕೆ ಅಂತ ಕೆಲಸಗಳು ಕೂಡ ಆಗುತ್ತೆ, ಜೊತೆಗೆ ಒಂದಷ್ಟು ಅಕ್ರಮ ಚಟುವಟಿಕೆ ಕೂಡ ಎಡೆ ಮಾಡಿಕೊಟ್ಟಂಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಎಲ್ಲಾ ವಿಚಾರಗಳನ್ನು ಕೂಡ ಗಮನ ಇಟ್ಕೊಂಡು ರಾತ್ರಿ ಸಂಚಾರಕ್ಕೆ ಬ್ರೇಕ್ ಆಗಿರುವಂಥದ್ದು. ಟಿಂಬರ್ ಮಾಫಿಯಾವನ್ನೇ ಕೂಡ ಈ ಒಂದು ಉದ್ದೇಶಕ್ಕಾಗಿ ರಾತ್ರಿ ಸಂಚಾರಕ್ಕೆ ಬಳಕೆ ಮಾಡಲಾಗುತ್ತೆ. ಅದೇ ಒಂದು ಮುನ್ನೆಲೆಗೆ ಇಟ್ಕೊಂಡು 2009ನಲ್ಲಿ ಟಿಂಬರ್ ಮಾಫಿಯನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಾತ್ರಿ ಸಂಚಾರವನ್ನ ಬಂದ್ ಮಾಡಲಾಗುತ್ತೆ. ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡಂತಹ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಮಾತನಾಡಬೇಕಂತ ಮಾತನ್ನ ಹಿಡಿತದಲ್ಲಿ ಮಾತನಾಡಬೇಕಾಗಿತ್ತು. ಆದ್ರೆ ಅವರು ಜನವನ್ನ ಮೆಚ್ಚೋ ನಿಟ್ಟಿನಲ್ಲಿ, ಅವರ ನಾಯಕರಿಗೆ ಓಟನ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಈ ರೀತಿಯಾಗಿ ರಾತ್ರಿ ಸಂಚಾರವನ್ನು ನಾವು ತೆಗಿತೀವಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಇದೀಗ ಕಾರಣ ಆಗ್ತಾ ಇರುವಂಥದ್ದು. ಅರುಣ್, ಓಕೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ರೋಹಿತ್.